ಹೊಸ ಊರಿನ ಗಡಿಗಳನ್ನು ಗುರುತಿಸಲು ಅವತ್ತಿನ ಕಾಲಕ್ಕೆ ಇಡೀ ಊರಿಗೆ ಹೃದಯ ಭಾಗದಂತಿದ್ದ ಈಗಿನ ಚಿಕ್ಕಪೇಟೆ ಸರ್ಕಲ್ ನಲ್ಲಿ 4 ನೇಗಿಲುಗಳಿಗೆ ಎತ್ತುಗಳನ್ನ ಕಟ್ಟಿ ಅವುಗಳನ್ನ 4 ದಿಕ್ಕಿಗೆ ಓಡಿಸ್ತಿದ್ದರಂತೆ. ಆ ಎತ್ತುಗಳು ಎಲ್ಲಿ ನಿಲ್ಲುತ್ತವೆಯೋ ಅಲ್ಲಿ ಕೋಟೆಯ ಗಡಿ ನಿರ್ಮಿಸಬೇಕು ಎಂಬುದು ಆಗಿನ ನಿರ್ಧಾರವಾಗಿತ್ತು. ಹೀಗೆ ಓಡಿದ ಎತ್ತುಗಳು ಧರ್ಮಾಮುದಿಕೆರೆ, ಹಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್, ಚಾಮರಾಜಪೇಟೆ, ಬೆನ್ನಿಮೇಲ್ ಬಳಿ ನಿಂತ್ಕೊಂಡುವಂತೆ. ಈ ಜಾಗದಲ್ಲಿ ಕೋಟೆಯ ನಿರ್ಮಾಣವಾಗಿತ್ತು. ಅದು ಒಂದು ಸರ್ಕಲ್ ನಂತೆ ಬೆಂಗಳೂರನ್ನ ಸುತ್ತುವರೆದಿತ್ತು ಎಂಬುದು ಇತಿಹಾಸ ತಜ್ಞರ ಮಾತು. KR ಮಾರ್ಕೆಟ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಅಂಟುಕೊಂಡಂತೆಯೇ ಇರುವ ಈ ಒಂದು ಕೋಟೆಯ ಉಳಿದಿರುವ ಭಾಗವೇ ಬೆಂಗಳೂರಿನಲ್ಲಿ ಹಿಂದೆ ಒಂದು ಕೋಟೆ ಇತ್ತ ಎಂಬ ಮಾತಿಗೆ ಸಾಕ್ಷಿಯಾಗಿ ಉಳಿದಿರುವ ಕುರುಹು. ಬೆಂಗಳೂರಿನ ಕೋಟೆಯ ಗಟ್ಟಿತನ ಮತ್ತು ವೈಭವದ ಬಗ್ಗೆ ಬ್ರಿಟಿಷ್ ಲೈಬ್ರರಿಯ ಆನ್ಲೈನ್ ಆವೃತ್ತಿಯಲ್ಲಿ ಚಿತ್ರ ಮತ್ತು ವಿವರಣೆಗಳಿವೆ. ಆವೇಶದಂತೆ ಹಳೆಯ ವೈಭವದ ಕುರುವಿನಂತೆ ಉಳಿದಿರುವ ಈ ಕೋಟೆಯನ್ನ ನೋಡಲು ಇಂಗ್ಲೆಂಡ್, ಫ್ರಾನ್ಸ್ನಿಂದ ಪ್ರವಾಸಿಗರು ಬರುತ್ತಾರೆ. ಕೇವಲ ಮಣ್ಣು ಹಾಗೂ ಸುಣ್ಣದ ಮಿಶ್ರಣದಿಂದ ನಿರ್ಮಾಣವಾಗಿರುವ 300 ವರ್ಷಗಳ ನಂತರವೂ ಗಟ್ಟಿಮುಟ್ಟಾಗಿರುವ ಈ ಕೋಟೆಯನ್ನ ಕಂಡು ಬೆರಗಾಗಿದ್ದರಂತೆ. ಆದರೆ ವಿದೇಶಿ ಪ್ರವಾಸಿಗರ ಪಾಲಿಗೆ ಪ್ರಮುಖ ಆಕರ್ಷಣೆಯಾಗಿರುವ ಈ ಕೋಟೆ ಬೆಂಗಳೂರಿಗರ ಪಾಲಿಗೆ ಆಟದ ಸಾಮಾನು ಹಾಗೂ ತರಕಾರಿ ಖರೀದಿಸುವ ಸ್ಥಳವಾಗಿ ಆಗಿರುವುದು ವಿಪರ್ಯಾಸ.